ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ನೀಟ್ ವಿದ್ಯಾರ್ಥಿಗಳ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಸೊ ಆದರೆ ಇದೇ ನಿಟ್ಟಿನಲ್ಲಿ ಈಗ ನಾವು ಒಂದು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಅಂತಂದರೆ ಈಗ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಮಿನಿಮಮ್ ನೀವು ಎಷ್ಟು ಸ್ಕೋರ್ ಮಾಡಿರಬೇಕು ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಓಕೆನಾ? ಸೊ ನಾನು ಹೇಳ್ತಕ್ಕಂತಹ ಈ ಒಂದು ಇನ್ಫಾರ್ಮೇಷನು ಬರೀ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ ಅಷ್ಟೇ. ಓಕೆನಾ? ಸೊ ನಿಮ್ಮ ಮಿನಿಮಮ್ ನೀವು ಇಷ್ಟು ಸ್ಕೋರ್ ಮಾಡಿದರೆ ಸೊ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳಿ. ಓಕೆನಾ? ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನಾವು ಲಾಸ್ಟ್ ಇಯರಿಂದ ನೋಡ್ತಾ ಹೋದರೆ ಮೀನ್ಸ್ 1-2 ಇಯರ್ಸ್ ಬ್ಯಾಕ್ 2022, 23, 24 ಈ ಒಂದು ಸ್ಟೇಜಸಲ್ಲಿ ನಾವು ನೋಡ್ತಾ ಹೋದರೆ ಕೆಲವೊಮ್ಮೆ ನಿಮ್ಮ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಕೆಲವೊಮ್ಮೆ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಈ ವರ್ಷದ ಏನಾಗುತ್ತೆ ಅಂತ ಹೇಳಿ ಈ ಹಿಂದೆ ಹೇಳಿದ್ದೆ ನಾನು ನಿಮಗೆ. ಓಕೆನಾ? ಈ ವರ್ಷ ಕಟ್ ಆಫ್ ತುಂಬ ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದರೆ ತುಂಬ ವಿದ್ಯಾರ್ಥಿಗಳು ಟಫ್ ಅಂತ ಹೇಳ್ತಿದ್ರು ಪೇಪರ್ ಅಂತ ಹೇಳಿ ಅಲ್ವಾ? ಸೊ ಆ ಕಾರಣದಿಂದಾಗಿ ಈ ವರ್ಷ ಮೇ ಬಿ ಡಿಕ್ರೀಸ್ ಆಗ್ಬೋದು. ಕಳೆದ ವರ್ಷದ ಅನಾಲಿಸ್ ಪ್ರಕಾರ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಈಗ ಮೊದಲಿಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು, ಸೊ ನೀವು 162 ಮಾರ್ಕ್ಸ್ಗಿಂತ ಎಬೋ ಸ್ಕೋರ್ ಮಾಡಿದರೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಇದು ಕಳೆದ ವರ್ಷದ ಅನಾಲಿಸಿಸ್ ನಾನು ಹೇಳ್ತಿರೋದು ನಿಮಗೆ. ನೆಕ್ಸ್ಟ್ OBC ವಿದ್ಯಾರ್ಥಿಗಳು 161ಇಂದ 127 ಈ ರೇಂಜಲ್ಲಿ ನೀವೇನಾದರೂ ಸ್ಕೋರ್ ಮಾಡಿದರೆ ನೀವು ಸಹ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ SC/ST ವಿದ್ಯಾರ್ಥಿಗಳಿಗೂ ಸಹ ಸೇಮ್ ಇರುತ್ತೆ. 161ಇಂದ 127 ಒಳಗಡೆ ನೀವು ಸ್ಕೋರ್ ಮಾಡಿರಬೇಕಾಗತ್ತೆ. ನೆಕ್ಸ್ಟ್ OBC ಮತ್ತು PH ವಿದ್ಯಾರ್ಥಿಗಳು ಅವರಿಗೆ 143ಇಂದ 127. ನೆಕ್ಸ್ಟ್ SC ಆ್ಯಂಡ್ PH ವಿದ್ಯಾರ್ಥಿಗಳಿಗೆ 142 to 127. ST ಆ್ಯಂಡ್ PH ವಿದ್ಯಾರ್ಥಿಗಳಿಗೂ ಸಹ ಸೇಮ್ ಇರುತ್ತೆ, 142 to 127 ಈ ರೇಂಜಲ್ಲಿ ನೀವು ಸ್ಕೋರ್ ಮಾಡಿದರೆ ಸೊ ನೀವೀಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ನಮಗೆ ಯಾವಾಗ ಎಕ್ಸಾಕ್ಟ್ ಕಟ್ ಆಫ್ ಗೊತ್ತಾಗುತ್ತೆ ಅಂತಂದರೆ ನಮ್ಮ NTA ಕಡೆಯಿಂದ ನಿಮ್ಮ ನೀಟ್ ರಿಸಲ್ಟನ್ನು ಅನೌನ್ಸ್ ಮಾಡಿದ ನಂತರ ಕಟ್ ಆಫನ್ನು ಬಿಡುಗಡೆ ಮಾಡ್ತಾರಲ್ಲ, ಸೊ ಅದರಲ್ಲಿ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ವರ್ಷ ಒಂದು 30 ಮಾರ್ಕ್ಸ್ ಅಷ್ಟು ಡಿಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದರೆ ತುಂಬ ವಿದ್ಯಾರ್ಥಿಗಳು ಟಫ್ ಅಂತ ಹೇಳಿರೋ ಕಾರಣದಿಂದ ಒಂದು 30 ಮಾರ್ಕ್ಸ್ ಅಷ್ಟು ಕಡಿಮೆ ಆಗ್ಬೋದು. ಬಟ್ ಮಿನಿಮಮ್ ನೀವಿಷ್ಟು ನಾನು ಹೇಳಿರ್ತಕ್ಕಂಥ ಸ್ಕೋರ್ ಏನಾದರೂ ಮಾಡಿದರೆ ನೀವು ಸೇಫ್ ಝೋನಲ್ಲಿ ಇದ್ದೀರಾ ಅಂತ ಹೇಳಿ. ಓಕೆನಾ? ನೀವು ಆರಾಮಾಗಿಯೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಡಿಕಲ್ ಕೋರ್ಸು ಅಥವಾ ನೀಟ್ ಎಕ್ಸಾಮ್ ಮುಖಾಂತರ ನೀವು ಯಾವುದೇ ಒಂದು ಕೋರ್ಸನ್ನು ಮಾಡ್ತಿದ್ದೀರಾ ಅಂತಂದರೆ ಸೊ ಆ ಒಂದು ಕೋರ್ಸ್ಗೆ ಫೀಸ್ ಎಷ್ಟಿರುತ್ತೆ ಇದನ್ನು ನಾವು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.